ಹಾಯ್ ಹಲೋ ನಮಸ್ತೆ ಅಂತಿದ್ರೆ ನಾನು ಗಜಾನನ್. ತುಂಬ ದಿನದ ಆದಮೇಲೆ ಮತ್ತೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬಗ್ಗೆ ಅಪ್ಡೇಟ್ ಬಂದಿದೆ, ಅದನ್ನ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ. ಸ್ವಲ್ಪ ವಯಸ್ಸಲ್ಲಿ ಸ್ವಲ್ಪ ಹುಷಾರಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಆದರೆ ಸಹಿಸ್ಕೊಳ್ಳಿ. ಏನಪ್ಪ ಅಂತಂದರೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆಯೇ ಜೂನ್ 15ರವರೆಗೂ ಮುಂದೂಡಿದ್ರು. ಅದು ಜೂನ್ 13ನೇ ತಾರೀಕು ಅಂದರೆ ಇವತ್ತು ಶುಕ್ರವಾರ ಅದರ ಬಗ್ಗೆ ಒಂದು ತೀರ್ಪು ಅನ್ನೋಕ್ಕಿಂತ ತಡೆಯಾಜ್ಞೆ ಬಂದಿದೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯದು ತೀರ್ಪಲ್ಲ, ತಡೆಯಾಜ್ಞೆ ಅಂತಲೇ ಹೇಳ್ಬೋದು. ಏನಪ್ಪ ತಡೆಯಾಜ್ಞೆ ಅಂದರೆ, ಈಗ ವಿಚಾರಣೆ ಕೋರ್ಟಲ್ಲಿ ಅಂದಮೇಲೆ ನಿಮಗೆ ವರ್ಷಾನುಗಟ್ಟಲೆ ನಿಮಗೆ ವಿಚಾರಣೆಗಳು ಓಡ್ತಾನೆ ಇರುತ್ತೆ. ಆ ಟೈಮಲ್ಲಿ ಲಾಸ್ಟ್ ಟೈಮಲ್ಲಿ ಏನು ಹೇಳಿದರು, ರ್ಯಾಪಿಡೋ ಆಗಿರ್ಬೋದು, ಓಲಾ ಆಗಿರ್ಬೋದು, ಊಬರ್ ಅವರಾಗಿರ್ಬೋದು, ಏನಪ್ಪ ಹೇಳಿದರು ಅಂದರೆ ನಮ್ಮಲ್ಲಿ ಲಕ್ಷಾಂತರ ಜನ ಕೆಲಸ ಮಾಡ್ತಾರೆ, ಅದಕ್ಕೋಸ್ಕರ ನಾವು ಒಂದೇ ಸತಿಗೆ ಸ್ಟಾಪ್ ಮಾಡೋಕ್ಕಾಗಲ್ಲ, ಅದಕ್ಕೆ ನಮಗೆ ಕಾಲಾವಕಾಶ ಬೇಕು ಅಂತೇಳ್ಬಿಟ್ಟು ಏನು ಕೇಳಿದರು. ಅದಕ್ಕೋಸ್ಕರ ಇವಾಗ ಕಾಲಾವಕಾಶಕ್ಕೋಸ್ಕರ ಅದನ್ನ ಮುಂದೂಡಲಾಗಿತ್ತು. ಏನಂದರೆ ಜೂನ್ 15ರವರೆಗೂ ಬಂದಿತ್ತು. ಇವತ್ತು ಜೂನ್ 13ನೇ ತಾರೀಕು ಆಗಿರೋದ್ರಿಂದ ಇವತ್ತು ಕೋರ್ಟ್ ಒಂದು ತೀರ್ಮಾನ ತಗೊಂಡಿದೆ. ಏನಪ್ಪ ಅದು ತೀರ್ಮಾನ ಅಂದರೆ, ಜೂನ್ 16ರಿಂದ ಯಾವುದೇ ರೀತಿಯ ಓಲಾ ಆಗಿರ್ಬೋದು, ರ್ಯಾಪಿಡೋ ಆಗಿರ್ಬೋದು, ಊಬರ್ ಆಗಿರ್ಬೋದು, ಯಾವುದೇ ರೀತಿಯ ಬೈಕ್ ಟ್ಯಾಕ್ಸಿಗಳನ್ನ ರನ್ ಮಾಡೋ ಹಾಗಿಲ್ಲ ಅಂತೇಳ್ಬಿಟ್ಟು ಒಂದು ತಡೆಯಾಜ್ಞೆಯನ್ನು ನೀಡಿದೆ. ಇದು ಒಂದು ತೀರ್ಪಲ್ಲ, ಇದು ತಡೆಯಾಜ್ಞೆ ಅಂತಲೇ ಹೇಳ್ಬೋದು. ಏನಪ್ಪ ತಡೆಯಾಜ್ಞೆ ಅಂತ ಅಂದರೆ, ಈಗ ಇನ್ನೊಂದು ಹೇಳಬೇಕಂದ್ರೆ ಜೂನ್ 24ನೇ ತಾರೀಕಿಗೆ ಈ ಕೇಸ್ನ ಮುಂದೂಡಲಾಗಿದೆ. ಈ ಜೂನ್ 24ನೇ ತಾರೀಕು ಈ ಕೇಸ್ ಏನು ವಾದ ವಿವಾದಗಳು ಏನಿರುತ್ತೆ ಅದು ಮುಂದುವರಿತಾ ಇರುತ್ತೆ. ಬಟ್ ಈ ಟೈಮಲ್ಲಿ ಏನಪ್ಪ ಅಂತಂದರೆ, ಸೋಮವಾರದಿಂದ ಇದೇ 13ನೇ ತಾರೀಕಿನಿಂದ ರ್ಯಾಪಿಡೋ, ಓಲಾ, ಊಬರ್ ಯಾವುದೇ ರೀತಿಯ ಬೈಕ್ ಟ್ಯಾಕ್ಸಿಗಳು ಕರ್ನಾಟಕದಲ್ಲಿ ನಿಷೇಧಾಜ್ಞೆ ಮಾಡಿದ್ದಾರೆ. ಈ ಕೋರ್ಟ್ ತೀರ್ಮಾನ ಆಗೋವರೆಗೂ, ಅಂದರೆ ಓಲಾ ಆಗಿರ್ಬೋದು, ಊಬರ್ ಆಗಿರ್ಬೋದು, ರ್ಯಾಪಿಡೋ ಆಗಿರ್ಬೋದು, ಈ 3 ಕಂಪ್ನಿಗಳು ಏನು ಮಾಡಿತ್ತು ಅಂದರೆ, ನಮಗೆ ತೀರ್ಪು ಬರೋವರೆಗೂ ನಮಗೆ ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಪರ್ಮಿಷನ್ ಕೊಡಿ ಅಂತೇಳ್ಬಿಟ್ಟು ಒಂದು ಪಿಟಿಷನ್ ಹಾಕಿರ್ತಾರೆ. ಅದನ್ನು ರದ್ದು ಮಾಡಿದ್ದಾರೆ. ಅದನ್ನ ನಾವು ಅಂದರೆ ಕ್ಯಾನ್ಸಲ್ ಮಾಡಲಾಗಿದೆ. ಈಗೇನಪ್ಪ ಅಂದರೆ, ಇಲ್ಲ ಸೋಮವಾರದಿಂದ ನೀವು ಬೈಕ್ ಟ್ಯಾಕ್ಸಿನ ರನ್ ಮಾಡೋ ಹಾಗಿಲ್ಲ, ಇದೇನು ವಾದ ವಿವಾದ ಏನು ಕಡೆ ಆಗುತ್ತೆ, ಏನು ತೀರ್ಪು ಬರುತ್ತೆ ಅಲ್ಲಿವರೆಗೂ ಕೂಡ ಯಾರೂ ಕೂಡ ಬೈಕ್ ಟ್ಯಾಕ್ಸಿನ ಮಾಡುವಾಗಿಲ್ಲ ಅಂತೇಳ್ಬಿಟ್ಟು ಏಕಪೀಠ ಸದಸ್ಯರಲ್ಲಿ ಏನು ನ್ಯಾಯಾಧೀಶರು ಇರ್ತಾರೆ ಅವರು ಇವತ್ತು ಶುಕ್ರವಾರ ಏನು ತೀರ್ಪನ್ನು ಕೊಟ್ಟಿದ್ದಾರೆ. ನಾಳೆ ಶನಿವಾರ ಆಗಿತ್ತು, ಅದೇ ರೀತಿ ಭಾನುವಾರ ಆಯಿತು. ಸೋಮವಾರದಿಂದ ಬೈಕ್ ಟ್ಯಾಕ್ಸಿಗಳು ಬೆಂಗಳೂರಲ್ಲಿ ರನ್ ಮಾಡಬಾರ್ದು ಅಂತೇಳ್ಬಿಟ್ಟು ಇವಾಗ ಆದೇಶನ ಹೊರಡಿಸಿದ್ದಾರೆ. ಇನ್ನೊಂದು ಏನು ಕೋರ್ಟ್ ಏನಪ್ಪ ಹೇಳಿದೆ ಅಂತ ಅಂದರೆ, ನಮ್ಮ ಸರ್ಕಾರ ಕೆಲವು ಸೂಚನೆಗಳನ್ನು ಮಾಡುತ್ತೆ. ಒಂದು ರೀತಿಯಲ್ಲಿ ಏನಪ್ಪ ಅಂತಂದರೆ, ಯಾವ್ಯಾವ ರೀತಿ ಬೇಕು, ಯಾವ ರೀತಿ ಬೈಕ್ ಟ್ಯಾಕ್ಸಿನ ರನ್ ಮಾಡಬೇಕು ಅಂತೇಳ್ಬಿಟ್ಟು ಕೆಲವೊಂದು ನಿಯಮಗಳನ್ನ ತರ್ತಾರೆ. ಆ ನಿಯಮಗಳು ಎಲ್ಲ ರೆಡಿ ಆದಮೇಲೆ ಆವಾಗ ಬೈಕ್ ಟ್ಯಾಕ್ಸಿಗಳನ್ನ ರನ್ ಮಾಡಬೇಕು. ಈಗ ಯಾವುದೇ ರೀತಿಯ ಬೈಕ್ ಟ್ಯಾಕ್ಸಿಗಳನ್ನ ರನ್ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ ಅಂತೇಳ್ಬಿಟ್ಟು ಇವತ್ತಿನ ಕೋರ್ಟ್ ಏನು ಒಂದು ತಡೆಯಾಜ್ಞೆನ ನೀಡಿತ್ತು. ಏನು ಇವತ್ತಿನ ವಿಚಾರಣೆ ಏನಿತ್ತು ಆ ಟೈಮಲ್ಲಿ ಬಂದಿರುವಂಥದ್ದು. ಇವಾಗ ನೀವು ಕೇಳ್ಬೋದು, ನಾವು ನಾಳೆಯಿಂದ ಮಾಡ್ಬೋದಾ ಬೈಕ್ ಟ್ಯಾಕ್ಸಿನ ಅಂತ ಕೇಳೋದಾದರೆ, ಈಗ ಕೋರ್ಟ್ ಏನು ಹೇಳಿದೆ ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ಸತಿ ಹೇಳ್ತೀನಿ ನಿಮಗೆ. ಸೋಮವಾರದಿಂದ ಇದೇ 16ನೇ ತಾರೀಕು ಸೋಮವಾರದಿಂದ ಬೈಕ್ ಟ್ಯಾಕ್ಸಿಗಳು ರನ್ ಆಗಬಾರ್ದು ಅಂತೇಳ್ಬಿಟ್ಟು ಅದನ್ನ ತಂದಿದ್ದಾರೆ. ಈಗ ಸೋಮವಾರ ಆದಮೇಲೆ ಅವರು ಪಿಟಿಷನ್ ತರ್ಬೋದು, ಅಥವಾ ಏನಂದರೆ ಕೋರ್ಟ್ಗೆ ಮತ್ತೊಂದು ಸಲ ಮೊರೆ ಹೋಗ್ಬೋದು. ಇಲ್ಲ ನಂಗೆ ಈ ಥರ ಪ್ರಾಬ್ಲಮ್ ಆಗುತ್ತೆ, ಆ ಥರ ಆಗುತ್ತೆ ಅಂತೇಳ್ಬಿಟ್ಟು ಮೊರೆ ಹೋಗ್ಬೋದು. ಬಟ್ ಇವಾಗ ಬಂದಿರೋ ಮಾಹಿತಿ ಪ್ರಕಾರ ಏನಂದರೆ, ಸೋಮವಾರದಿಂದ ಯಾವುದೇ ರೀತಿಯ ಬೈಕ್ ಟ್ಯಾಕ್ಸಿಗಳು ರನ್ ಆಗಲ್ಲ ಅಂತ ಹೇಳ್ಬಿಟ್ಟು ಮಾಹಿತಿಗಳು ಕೂಡ ಬರ್ತಾ ಇದೆ. ಅದೇ ರೀತಿ 24ನೇ ತಾರೀಕು ನೆಕ್ಸ್ಟ್ ಏನು ನಮ್ಮದು ಕೋರ್ಟ್ ಏನಿರುತ್ತೆ, ಕೋರ್ಟ್ ಜಜ್ಮೆಂಟ್ ಅಥವಾ ವಾದ ವಿವಾದಗಳು ಏನು ನಡೆಯುತ್ತೆ ಅದನ್ನ ಮುಂದೂಡಿದ್ದಾರೆ. 24ನೇ ತಾರೀಕು ವಾದ ವಿವಾದ ಮತ್ತೆ ಇದೆ. ಅದೇ ರೀತಿ 16ನೇ ತಾರೀಕು, ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, 16ನೇ ತಾರೀಕು ಇಂದ ಅಂದರೆ ಸೋಮವಾರ ಅಂದ್ಕೊಂಬಿಡಿ, ಸೋಮವಾರದಿಂದ ಬೈಕ್ ಟ್ಯಾಕ್ಸಿ ಆಲ್ಮೋಸ್ಟ್ ಕಡಿಮೆ ಆಗ್ಬೋದು. ಆ ಅಪ್ಲಿಕೇಶನ್ಗಳು ಏನು ಮಾಡ್ತವೆ ಅಂತ ಹೇಳ್ಬಿಟ್ಟು ನಾವು ಕೂಡ ಕಾದು ನೋಡಬೇಕಾಗತ್ತೆ. ಏನಪ್ಪ ಅಂದರೆ, ಅಪ್ಲಿಕೇಶನಲ್ಲಿ ಏನಾದರೂ ಆಪ್ಷನ್ ತೋರಿಸ್ದೇ ಇರ್ಬೋದು, ಅದೇ ರೀತಿ ಏನಪ್ಪ ಅಂದರೆ ನಿಮಗೂ ತೋರಿಸ್ಲೂಬೋದು. ಅದೇ ರೀತಿ ಇನ್ನೊಂದು ಏನಪ್ಪ ಅಂದರೆ, ಸುಮ್ಮನೆ ಇದ್ಬಿಡ್ಬೋದು ಬೈಕ್ ಟ್ಯಾಕ್ಸಿಗಳು. ಯಾಕಪ್ಪ ಅಂದರೆ ಅವ್ರಿಗೆ ಅವ್ರ ಬಿಸ್ನೆಸ್ ಅದು ಸುಮ್ಮನೆ ಇರ್ಬೋದು. ಆ ಟೈಮಲ್ಲಿ ಬೈಕ್ ಟ್ಯಾಕ್ಸಿ ಓಡಿಸಿದ್ರೆ ಪೊಲೀಸರು ಹಿಡಿಲೂಬಹುದು, ಹೇಳೋಕ್ಕಾಗಲ್ಲ. ಏನಂದರೆ ನನಗೆ ಅನಿಸಿದ ಮಟ್ಟಿಗೆ ಏನಂದರೆ, ಸೋಮವಾರದಿಂದ ಬೈಕ್ ಟ್ಯಾಕ್ಸಿಗಳು ಆ ಐಕಾನ್ ಏನಿದೆ, ಬೈಕ್ ಟ್ಯಾಕ್ಸಿ ಅನ್ನೋ ಐಕಾನು ಇರಲ್ಲ ಅಂತ ಅಂದ್ಕೊಳ್ತೀನಿ. ಜಜ್ಮೆಂಟ್ ಅಂದರೆ ಈಗೇನು ತಡೆಯಾಜ್ಞೆಯನ್ನು ಕೊಟ್ಟಿದ್ದಾರೆ, ಅದಕ್ಕೆ ಇನ್ನೂ ನೋಟಿಸ್ ಬರಬೇಕು. ನೋಟಿಸ್ ಕೊಟ್ಟ ಮೇಲೆ ಅವ್ರು ಏನು ಹೇಳ್ತಾರೆ ಅಂತ ನೋಡಬೇಕು. ಅಲ್ಲಿವರೆಗೂ ಯಾವುದೇ ರೀತಿಯ ಬೈಕ್ ಟ್ಯಾಕ್ಸಿ ರನ್ ಆಗಲ್ಲ ಅಂತೇಳ್ಬಿಟ್ಟು ನಾನು ಕೂಡ ಅಂದ್ಕೊಂಡಿದ್ದೀನಿ. ನೋಡಬೇಕು ಏನಂತ ಹೇಳ್ಬಿಟ್ಟು. ಸೋಮವಾರದವರೆಗೂ ಕಾಯೋಣ. ಇದ್ರ ಬಗ್ಗೆ ಏನು ವಿಚಾರ ಬರುತ್ತೆ, ಏನೇನು ಅಪ್ಡೇಟ್ ಬರುತ್ತೆ ಅಂತೇಳ್ಬಿಟ್ಟು ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ನೋಡೋಣ ಇವಾಗ ಏನೇನಾಗಿದೆ ಎಲ್ಲನೂ ಅಪ್ಡೇಟ್ನ ಕೊಟ್ಟಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ತೆ.